ಎಲ್ಲರಿಗೂ ಬೆಳಗಿನ ಶುಭೋದಯ. ಐ ಆಮ್ ರಿಯಲಿ ವೆರಿ ಸಾರಿ, ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಸೊ ಮೊದಲನೇದಾಗಿ ಏನಕ್ಕೆ ವಿಡಿಯೋ ಮಾಡಲಿಲ್ಲ ಅಂತ ಅಂದರೆ, ನನ್ನ ವಾಯ್ಸೆಲ್ಲ ನಿಮಗೆ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ಇನ್ನೂ ಶೀತ ಇದೆ. ಬಟ್ ಏನಂತ ಅಂದರೆ, ನಮ್ಮ ಅಕ್ಕನ ಮದುವೆಗೆ ಹೋಗಿದ್ವಾ, ಸೊ ಅಲ್ಲಿ ಸ್ವಲ್ಪ ಅಲರ್ಜಿ ಆಯಿತು ನಮ್ಮೆಲ್ಲರಿಗೂ. ಸೊ ಅದೇನಾಯಿತು, ಜ್ವರ ಆಯಿತು, ಶೀತ ಆಯಿತು, ಕೆಮ್ಮಾಯಿತು. ಸೊ ಇವಾಗ ಸುಧಾರಿಸ್ಕೊತಿದ್ದೀನಿ. ಹತ್ತತ್ರ 1 ವೀಕ್ ಕಂಪ್ಲೀಟಾಗಿ ಮಲ್ಕೊಂಡಿದ್ದೇ ಆಯಿತು ಹೊರತು ನನಗೆ ಓದೋದಕ್ಕೆ ಆಗಲಿಲ್ಲ. ಸೊ ಈ ರೀತಿ ಹುಷಾರು ತಪ್ಪಿದಾಗ ಮಾತ್ರ ನಮ್ಮ ಹೆಲ್ತಿನ ಬಗ್ಗೆ ತುಂಬ ಕಾಳಜಿ ವಹಿಸ್ತೀವಿ. ಸೊ ಅದಕ್ಕೂ ಮುಂಚೆನೇ ಪ್ರಿಕಾಷನರಿ ಆಗಿ ಅಟ್ಲೀಸ್ಟ್ ಏನಾದರೂ ಒಂಚೂರು ಹೆಲ್ದಿಯಾಗಿ, ನಾನು ಮೊದಲೇ ಫ್ರೂಟ್ಸ್ ತಿನ್ನಲ್ಲ, ತುಂಬ ರೇರ್. ಆ ಥರ ಫ್ರೂಟ್ಸ್ ತಿಂದ್ಕೊಂಡು, ವೆಜಿಟೇಬಲ್ಸ್ ತಿಂದ್ಕೊಂಡು, ಈ ರೀತಿ ನಖರ ಮಾಡ್ದಲ್ಲೇ ಚೆನ್ನಾಗಿ ತಿಂದ್ಕೊಂಡಿದ್ರೆ ಈ ರೀತಿ ಬೇಗ ಯಾರಿಗೂ ಅಲರ್ಜಿ ಆಗಲ್ಲ. ಸೊ ನನ್ನ ಕಡೆಯಿಂದ ಇದು ಸಣ್ಣ ಕಿವಿ ಮಾತು. ಸೊ ನೆಕ್ಸ್ಟಿಂದ ನಾನು ಕೂಡ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ನೆಲ್ಲ ತಿಂತೀನಿ. ಸೊ ಇವತ್ತಿನ ನನ್ನ ದಿನಚರಿ ಏನಿತ್ತು ಅಂತ ಅಂದರೆ, ಇವತ್ತು ನಾನು ಓದಬೇಕು ಅಂತ ಕೂತ್ಕೊಂಡೆ. ಆ್ಯಂಡ್ ಈ ವರ್ಷ ನಾನು UPSC ಕೊಡ್ತಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತು. ಜಸ್ಟ್ ಫಾರೆಸ್ಟ್ರಿ ಎಕ್ಸಾಮ್ನ ಕೊಡ್ತಿದ್ದೀನಿ. ಯಾಕೆಂದರೆ ಪ್ರಿಲಿಮ್ಸ್ ಸೇಮ್ ಇರುತ್ತೆ. ಆ್ಯಂಡ್ ಇದು ಯಾವ ರೀತಿ ಅಂದರೆ, ಒಂದು ಭಯ ಇರಬೇಕು, ನಾವು ಓದ್ತಿದ್ದೀವಿ, ನಾವೇನೋ ಒಂದು ಮಾಡ್ತಿದ್ದೀವಿ ಅಂತ. ಆ್ಯಂಡ್ ನಿಮಗೆ ಗೊತ್ತು, ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಏನು ಮಾಡೋದಕ್ಕಾಗಲ್ಲ, ವರ್ಕ್ ಮಾಡ್ಕೊಂಡು ಓದಲೇಬೇಕಾಗತ್ತೆ. ಕೆಲವೊಂದೊಂದು ಸಲ ಪರಿಸ್ಥಿತಿ ಡಿಮ್ಯಾಂಡ್ ಕೂಡ ಮಾಡುತ್ತೆ ಆ ರೀತಿ. ಕೆಲವೊಂದೊಂದ್ಸಲ ಪರಿಸ್ಥಿತಿ ಆ ರೀತಿ ಮಾಡುತ್ತೋ ಅಥವಾ ನಾವೇ ಪರಿಸ್ಥಿತಿನ ಆ ರೀತಿ ಮಾಡ್ಕೊತೀವೋ ಅದೇ ನಮಗೆ ಗೊತ್ತಾಗಲ್ಲ. ಒಟ್ಟಿನಲ್ಲಿ ನನ್ನ ಲೈಫಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು ಇಷ್ಟೇ. ಮೊದಲನೇದಾಗಿ ನಾವು ನೆಮ್ಮದಿಯಾಗಿರಬೇಕು, ನಮ್ಮ ಜೊತೆಗಿರೋರು ನೆಮ್ಮದಿಯಾಗಿರಬೇಕು. ಎರಡನೇದಾಗಿ ಎಷ್ಟು ಸಂತೋಷವಾಗಿ ಜೀವನ ಮಾಡೋದಕ್ಕಾಗುತ್ತೋ ಅಷ್ಟು ನಾವು ಕಷ್ಟಪಟ್ಟು ಸುಖವಾಗಿ ಜೀವನ ಮಾಡೋದಕ್ಕೆ ನಾವು ದಾರಿ ಮಾಡ್ಕೋಬೇಕು. ಮೂರನೇದಾಗಿ ನಾವು ಏನು ಗೋಲ್ ಇಟ್ಟಿರ್ತೀವಿ ನಮ್ಮ ಲೈಫಲ್ಲಿ, ಅದನ್ನು ನಾವು ರೀಚ್ ಆಗೋದಕ್ಕೆ ಎಷ್ಟೇ ಕಷ್ಟ ಆದ್ರೂ ನಾವು ಹಿಂಜರಿದಲೆ ನಾವು ಆ ಗೋಲ್ನ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಈಡೇರಿಸ್ಕೋಬೇಕು. ಅದೇನು ಆಗ್ದಲೇ ಇರೋಂತಹ ಗೋಲ್ ಯಾರಿಗೂ ಮನಸ್ಸಿಗೆ ಬಂದಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಏನು ಚಂದ್ರನ ಹತ್ರ ಹೋಗ್ತೀಯಾ, ಏನು ಸೂರ್ಯನ ಹತ್ರ ಹೋಗ್ತೀಯಾ ಅಂದರೆ ಈಗೆಲ್ಲ ಹೋಗೋಕೆ ಬರ್ತಿದ್ದಾರೆ. ಆ್ಯಂಡ್ ಇದೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ನಮ್ಮ ಮನಸ್ಸಲ್ಲಿ ಒಂದು ಇಚ್ಛೆ ಬಂದಿದೆ, ನಾನು ಇದನ್ನು ಮಾಡಬೇಕು ಅಂತ ಬಂದಿದೆ ಅಂದರೆ ಅದು ನಮ್ಮಿಂದ ಸಾಧ್ಯ ಆಗುತ್ತೆ ಅಂತ ಇದ್ದರೆ ಮಾತ್ರ ಆ ಒಂದು ಯೋಚನೆ ನಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಈ ರೀತಿ ಮಾಡಬೇಕು, ನಮ್ಮದೇ ಓನಾಗಿ ಬಿಸ್ನೆಸ್ ಇರಬೇಕು, ಲೈಕ್ ಬಿಸ್ನೆಸ್ ಲೇಡಿ, ಆಂಟ್ರಪ್ರೆನ್ಯೂರ್ ಅಂತ ಅನ್ನಿಸ್ಕೋಬೇಕು ಅಂತ. ಅದನ್ನು ಬಿಡಿ, UPSC ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. IAS ಆಗಬೇಕು ಅಂತ ಅಂದರೆ ಚಿಕ್ಕದ್ರಲ್ಲಿ, ಓಕೆನಾ. ಸೊ ಚಿಕ್ಕದ್ರಲ್ಲಿ ನಂಗೆ IAS ಆಗಬೇಕು ಅನ್ನೋದು ಅಷ್ಟೇ ಗೊತ್ತಿತ್ತು. ಬಟ್ ಆ ಮನಸ್ಸಲ್ಲಿ ಬಂದ ಮೇಲೆ ನಾವು ಅದನ್ನು ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಸ್ಟೆಪ್ ಮುಂದೆ ಇಡ್ತು ಅಂದರೆ ಇಷ್ಟು ಮುಂದೆ ನಾನು ಬಂದಿದ್ದೀನಿ. ಹೆಂಗೆ ಅಂದರೆ, UPSC ಬಗ್ಗೆ ನಂಗೆ ಏನೂ ಐಡಿಯಾ ಇರಲಿಲ್ಲ. ಈಗ UPSC ಬಗ್ಗೆ ನಾನು 4 ಜನಕ್ಕೆ ಹೇಳ್ತೀನಿ. ಸೊ ಏನು ಓದಬೇಡಿ, ನಾನು 4 ಜನಕ್ಕೆ ಹೇಳ್ತೀನಿ. ಯಾರಿಗೆ ಗೊತ್ತು ಅಂತ ನಾನು ಹೇಳಲ್ಲ. ಬಟ್ ಇವತ್ತಲ್ಲ ನಾಳೆ ನಾನು ಡೆಫಿನೆಟ್ಲಿ IAS ಆಫೀಸರ್ ಆಗೇ ಆಗ್ತೀನಿ. ಅದೆಷ್ಟೇ ಕಷ್ಟ ಬರಲಿ, ಅದೆಷ್ಟೇ ಕಷ್ಟಗಳು ಬಂದರೂ ನಮ್ಮಂಥ ಆಸ್ಪಿರೆಂಟ್ಸ್ ನೋಡ್ದಿದ್ರೋ ಕಷ್ಟ ಏನಲ್ಲ. ಯಾಕೆ ಅಂತ ಅಂದರೆ, ನಾವೆಲ್ಲ ಆಲ್ಮೋಸ್ಟ್ 20-21 ಏಜಲ್ಲೇ ಇರ್ತೀವಿ. ಸೊ ಅದಕ್ಕಿಂತ ಜಾಸ್ತಿನೂ ಕೂಡ ಇರ್ತೀವಿ. ಸೊ ಈ ಸ್ಟೇಜಲ್ಲಿ ನಾವು ಏನೂ ಕಷ್ಟಪಟ್ಟಿಲ್ವ ಹಂಗಿದ್ರೆ, ಅಂಥ ಕಷ್ಟಗಳನ್ನ ಎದುರಿಸ್ಕೊಂಡು ಬಂದಿದ್ದೀವಿ ಅಂದಮೇಲೆ ಇದೇನು ಕಷ್ಟ ದೊಡ್ಡ ವಿಚಾರ ಅಲ್ಲ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಿ, ನಾನು ಫಸ್ಟ್ ಅಟೆಂಪ್ಟಲ್ಲಿ ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟಲ್ಲಿ ಆಗಲಿಲ್ಲ, ಹೋಗಲಿ 3rd, 4th ಅಟೆಂಪ್ಟಲ್ಲಿ ಕೂಡ ಆಗಲಿಲ್ಲ ಅಂತ ಕೆಲವ್ರು ಹೇಳ್ತಾರಲ್ಲ. ಡಿಗ್ರಿನಲ್ಲೇ ಅಷ್ಟು ಈಸಿ ಸಬ್ಜೆಕ್ಟ್ ಅಂತ ನಾನು ಹೇಳಲ್ಲ. ಬಟ್ ಅಂದ್ರೂ ಪಾಠ ಮಾಡಿರ್ತಾರೆ, ನಮ್ಗೆ ಇದಿದೆ ಕ್ವಶನ್ಸ್ ರಿಪೀಟೆಡ್ ಬರುತ್ತೆ ಅಂತೆಲ್ಲ ಗೊತ್ತಿದ್ದು ಬ್ಯಾಕ್ಲಾಗ್ಸ್ ಆಗುತ್ತೆ ಅಂದಾಗ ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಲಕ್ಷಗಟ್ಟಲೆ ಜನಗಳ ಜೊತೆ ನಾವು ಹೋರಾಡ್ತಿದ್ದೀವಿ ಅಂದರೆ ಅವತ್ತೇ ನಾವು ಗೆದ್ದಿದ್ದೀವಿ ಅಂತ ಅರ್ಥ. ಹಂಗಂತ ಅಂದ್ಬಿಟ್ಟು ಆ ಗೆಲುವನ್ನ ಅಲ್ಲೇ ಸೆಲೆಬ್ರೇಟ್ ಮಾಡೋದಕ್ಕಾಗತ್ತಾ? ನಾವೊಂದು ಪೊಸಿಷನ್ಗೆ ಹೋದಾಗ ನಮ್ಮ ಗೆಲುವನ್ನ ನೋಡಿಕೊಂಡು ನಮ್ಮ ಹಿಂದೆ ನಿಂತಿರೋ 4 ಜನನೂ ಸೆಲೆಬ್ರೇಟ್ ಮಾಡಬೇಕು. ಸೊ ಈ ರೀತಿ ಇರಬೇಕು ನಮ್ಮ ಗೆಲುವು ಯಾವಾಗಲೂ. ನಮ್ಮ ಸಾಯಿ ದೇವ್ಸ್ ಗ್ರೂಪಲ್ಲಿರೋರಿಗೆ ಗೊತ್ತಿರುತ್ತೆ ನಾನೇನು ಅಂತ ಅಂದ್ಬಿಟ್ಟು. ಯಾವುದೇ ಮೆಸೇಜ್ ಇದ್ರೂ ನಾನು ರಿಪ್ಲೈ ಮಾಡ್ತೀನಿ, ಯಾವ ನೋಟ್ಸ್ ಇದ್ರೂ ನಮ್ಮ ಟೀಮ್ ಅವ್ರು ವರ್ಕ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಆ್ಯಂಡ್ ಇವೆಲ್ಲ ಯಾಕೆ ಮಾಡ್ತಿದ್ದೀವಿ? ಸೊ ಪ್ರೈವೇಟಾಗಿ ಕೂತ್ಕೊಂಡು ನಾನು ಒಬ್ಬಳೇ ಓದ್ತೀನಿ ಯಾಕೆ? ನೀವೆಲ್ಲರೂ ನನಗೆ ಕಾಂಪಿಟೇಟರ್ಸ್ ಆ ರೀತಿ ನೋಡೋದಾದರೆ ನಾವು ಯಾಕೆ 1-to-1 ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊತೀವಿ. ಸೊ ಇವತ್ತು ನಾನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ಡೆಫಿನೆಟ್ಲಿ ನಾಳೆ ನನಗೆ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ, ಇನ್ನೊಬ್ರಲ್ಲ ಇನ್ನೂ 10 ಜನ ನನಗೆ ಹೆಲ್ಪ್ ಮಾಡ್ತಾರೆ. ಸೊ ಇದನ್ನು ನಾವು ಯಾವಾಗಲೂ ಕಲ್ತ್ಕೋಬೇಕು. ನಾವು ಪ್ರೈವೇಟಾಗಿ ಓದ್ಕೋಬೇಕು, ನಾವಷ್ಟೇ ಓದ್ಕೋಬೇಕು. ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಅವ್ರುಗಳು ತುಂಬ ಮುಂದೆ ಬರೋಲ್ಲ. ಮುಂದೆ ಬರ್ಬೋದು ಆದರೆ ತುಂಬ ಮುಂದೆ ಬರೋಲ್ಲ. ಆದರೆ ನಮ್ಗೆ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀವಲ್ವಾ, ಅಲ್ಲಿ 1 ಸೆಕೆಂಡ್ ನೀವು ಹೋಗಿ ನಿಂತ್ಕೊಳ್ಳಿ, ನಿಮ್ಮ ಮುಂದೆನೇ ಎಷ್ಟು ಜನ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ ಅಂತ ನೋಡಿ. ಹೌದು, ನಾವು ಹೆಲ್ಪ್ ಮಾಡಿರೋರು ಹೆಲ್ಪ್ ತಗೊಂಡು ಮರ್ತು ಬಿಡ್ಬೋದು. ಆದರೆ ಏನೇ ಆದ್ರೂ ಆ ಹೆಲ್ಪ್ ಮಾಡಿದ ಕ್ಷಣ ಅವ್ರಿಗೆ ನೆನಪಿದ್ದೇ ಇರುತ್ತೆ. ಇಲ್ಲಪ್ಪ, ಅವ್ರಿಗೆ ನಾವು ಹೆಲ್ಪ್ ಮಾಡೋದು ನೆನಪಿಲ್ಲ ಅಂದರೆ ಮೇಲೊಬ್ಬ ದೇವ್ರಂತ ಇದ್ದಾರಲ್ವ, ಸೊ ಅವ್ರು 100% ನೆನಪು ಮಾಡಿಸ್ತಾರೆ. ಸೊ ನಾನು ಇವತ್ತು ಏನೇನೋ ಹೇಳಿದ್ದೀನಿ. ಬಟ್ ಈ ರೀತಿ ಎವ್ರಿ ಡೇ ನಾನು ವೀಡಿಯೋ ಮಾಡ್ತೀನಿ.
ನನ್ನ ವೀಡಿಯೋಸ್ನ ನೀವು ನೋಡೋದ್ರಿಂದ ನಿಮಗೆ ಓದಬೇಕು ಅಂತಲೂ ಅನಿಸ್ಬೋದು ಆ್ಯಂಡ್ ಓದೋದು ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ಅದ್ರ ಜೊತೆಗೆ ಅಟ್ಲೀಸ್ಟ್ ಒಂದಿಷ್ಟು ನೆಮ್ಮದಿ ಆದರೂ ಸಿಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕೆ ಅಂದರೆ ಈ ರೀತಿ ತುಂಬ ವ್ಲಾಗರ್ಸ್ ಇದ್ದಾರೆ ಹಿಂದಿಲಿ UPSCಗೆ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ. ಬಟ್ ಕನ್ನಡದಲ್ಲಿ ನಾನು ಕೂಡ ಹುಡುಕ್ತಿದ್ದೆ. ಲೈಕ್ ಈ ರೀತಿ ನೋಡಿದಾಗ ನನಗೆ ಒಂಥರ ಮೈಂಡ್ ಫ್ರೀ ಆಗ್ತಿತ್ತು, ಈ ರೀತಿ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡೋ ಥರ ಇರ್ತಿತ್ತು. ಸೊ ಹಿಂದಿಲಿ ನಾನು ಯೂಶಲಿ ಕೇಳ್ತಾ ಇದ್ದೆ. ಸೊ ಆಮೇಲೆ ಅನಿಸ್ತು ಯಾಕೆ ನಾವು ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ಬೋದು, ಈ ರೀತಿ ತುಂಬ ಜನ ಫ್ರೆಂಡ್ಸ್ಗಳು ಇರ್ತಾರಲ್ವಾ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ನನ್ನ ಸಾಯಿ ದೇವ್ಸ್ ಫ್ಯಾಮಿಲಿ ಬಂದುಬಿಟ್ಟು 1800+ ಇದ್ದಾರೆ ಆ್ಯಂಡ್ ಟೆಲಿಗ್ರಾಮಲ್ಲಿ 1000+ ಇದ್ದಾರೆ. ಇದೆಲ್ಲ ಸುಮ್ಮನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇದೆಲ್ಲ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಇದೆಲ್ಲ ಆಗಿದ್ದು ನಿಮ್ಮೆಲ್ಲರ ಸಪೋರ್ಟಿಂದ. ಇದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಆ್ಯಂಡ್ ನಿಮಗೆಲ್ಲ ಇನ್ನೊಂದು ವಿಚಾರ ಹೇಳಬೇಕು. ಏನಂತ ಅಂದರೆ ನೆನ್ನೆಯಿಂದ ನಾನೊಂದು ಡೈರಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತೆಲ್ಲ ಏನು ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ದಿನವೇ ಬರೆದಿರ್ತೀನಿ. ಸೊ ಅದನ್ನು ಏನೇನು ಬರೀತಿದ್ದೀನಿ, ಸೊ ಯಾವ ರೀತಿ ಡೈರಿ ಮೇಂಟೈನ್ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ಇವಾಗ ಹೇಳ್ತೀನಿ. ಈ ಡೈರಿಲಿ ನಾನು ಏನೇನೆಲ್ಲ ಬರೀತಿದ್ದೀನಿ ಅಂತ ಅಂದರೆ, ಸೊ ಏನಂತಂದರೆ ಪ್ರೊಡಕ್ಟಿವ್ 365 ಡೇ ಚಾಲೆಂಜ್ ಅಂತ. ಸೊ ಒಂದು ದಿನ ಅಂದರೆ ಕಂಪ್ಲೀಟಾಗಿ ಒಂದು ದಿನದಲ್ಲಿ ನಾನು ಆಸ್ಪಿರೆಂಟ್ ಆಗಿ, ಹಾಗೆ ಇವೆಂಟ್ ಪ್ಲ್ಯಾನರ್ ಆಗಿ, ಹಾಗೆ ದೇವಿಕಾ ಆಗಿ ನಾನು ಯಾವ ರೀತಿ ನನ್ನ ಟೈಮ್ನ ಪ್ರೊಡಕ್ಟಿವ್ ಆಗಿ ಕಳಿಬೇಕು, ಸೊ ಈ 365 ಡೇಸ್ ಚಾಲೆಂಜ್ ಅಂತ ಮಾಡಿಕೊಂಡು ಈ ಒಂದು ಡೈರಿನ ಮೇಂಟೈನ್ ಮಾಡ್ತಿದ್ದೀನಿ. ನಾನು ನಿನ್ನೆ ಏನೆಲ್ಲ ಮಾಡಿದ್ದೀನಿ ಅಂತಾನು ಹಾಕಿದ್ದೀನಿ ಆ್ಯಂಡ್ ಇವತ್ತೆಲ್ಲ ನಾನು ಏನು ಮಾಡಬೇಕಂತನೂ ಹಾಕಿದ್ದೀನಿ. ಸೊ ಇದರಲ್ಲಿ ಆಲ್ರೆಡಿ ಎಕನಾಮಿ, ನ್ಯಾಷನಲ್ ಇನ್ಕಮ್, ಅಕೌಂಟಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಪೊಲಿಟಿದು PT 365 ಬಂದುಬಿಟ್ಟು ನಾನು 9 to 12 ಓದ್ತೀನಿ. ಏಕೆಂದರೆ ನಂಗೆ ನೈಟ್ ಟೈಮ್ಸ್ ಹೊಸ ವಿಚಾರಗಳನ್ನ ಓದೋದಿದ್ರೆ ಒಂದು ಸ್ವಲ್ಪ ನನಗೆ ಬೇಗ ಅರ್ಥ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಯೂಟ್ಯೂಬ್ಗೆ ಒಂದು ವೀಡಿಯೋ, ಸೊ ಇವಾಗ ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ, ಅಂದರೆ ನನ್ನ 2 ಪೇಜ್ ಇದೆ. ಒಂದು ಸಾಯಿ ದೇವ್ಸ್ ಇವೆಂಟ್ಸ್ ಅಂತ ಆ್ಯಂಡ್ ಇನ್ನೊಂದು ಟೇಸ್ಟ್ ವಂಡರ್ ಡಿಸ್ಕವರ್ ಅಂತ. ಸೊ ಈ 2 ಪೇಜ್ಗೂ ನಾನು ಒಂದೊಂದು ವೀಡಿಯೋನ ಹಾಕಬೇಕು ಎವ್ರಿಡೇ. ನಿಮಗೆ ಗೊತ್ತು, ಪಬ್ಲಿಸಿಟಿ ಇಲ್ಲ ಅಂತಂದರೆ ಯಾವುದೇ ಒಂದು ಬಿಸ್ನೆಸ್ ಆಗಲಿ ತುಂಬ ಈಸಿಯಾಗಿ ಮಾಡೋದು ಕಷ್ಟ ಆಗುತ್ತೆ. ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನಂತ ಅಂದರೆ, ನನ್ನ 2 ಇನ್ಸ್ಟಾಗ್ರಾಮ್ ID-ನ ನಾನು ನನ್ನ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಹೋಗಿ ಫಾಲೋ ಮಾಡಿ. ಸೊ ನಿಮ್ಮೆಲ್ಲರ ಫಾಲೋ ನನಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಸೊ ನನ್ನ ಕ್ಲೈಂಟ್ಸಿಗೆ ಸ್ವಲ್ಪ ಗೊತ್ತಾಗುತ್ತೆ, ಅಂದರೆ ರೀಚ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಾಲೋವರ್ಸ್ ಜಾಸ್ತಿ ಇದ್ದರೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಹಾಸನ, ಮೈಸೂರು, ಬ್ಯಾಂಗ್ಳೂರಲ್ಲಿ ಇವೆಂಟ್ಸ್ ಇದ್ದರೆ ಸೊ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡ್ಬೋದು. ಸೊ ನಾವು ಮಾಡಿಕೊಡ್ತೀವಿ. ಸೊ ಅದಾದ ನಂತರ ನಾನು ಇವತ್ತು ಆ್ಯಕ್ಚುಲಾಗಿ ಓದಿದ್ದು ಮಾರ್ನಿಂಗ್ 9 to 12 ಓದಿದೆ. ಅದಾದಮೇಲೆ 2 to 4 ಓದಿದೆ. ಈಗ 9 to 12 ಓದ್ತೀನಿ. ಸೊ ಕರೆಂಟ್ ಅಫೇರ್ಸ್ನ. ಸೊ ಅಲ್ಲಿಗೆ ಕಂಪ್ಲೀಟಾಗಿ 8 hours ಆಗುತ್ತೆ. ಇವತ್ತು 10 hours ಓದಬೇಕು ಅಂದ್ಕೊಂಡಿದ್ದೆ, ಬಟ್ ಕಸಿನ್ಸ್, ಬ್ರದರ್ಸ್ ಎಲ್ಲ ಬಂದಿದ್ದರಿಂದ ಸ್ವಲ್ಪ ಟೈಮ್ ಇವತ್ತು ಕಂಜೆಸ್ಟೆಡ್ ಆಯಿತು. ಬಟ್ ನಾಳೆ ಫಾರ್ ಶ್ಯೂರ್ 10 hours ನಾನು ಸ್ಟಡಿ ಮಾಡ್ತೀನಿ ಅಂತ ಚಾಲೆಂಜ್ ಇಟ್ಕೊಂಡಿದ್ದೀನಿ. ಈ ವಿಡಿಯೋಸ್ನ ಒಂದು ರೀತಿ ಸೀರೀಸ್ ಥರ ಮಾಡ್ತೀನಿ. ಸೊ ಎವ್ರಿಡೇ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.